ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ನಾಗೇಂದ್ರ ಮೇಡಮ್. ನಾಗೇಂದ್ರ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ರಾಮನಗರ ಬಸವನಪುರದಿಂದ ಮೇಡಮ್. ರಾಮನಗರದಿಂದ. ಹೌದು ಮೇಡಮ್. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಹೊರಗೆ ಬಂದು ಮಾತನಾಡ್ತೀರಾ ನಾಗೇಂದ್ರ ಅವರೇ? ಹೊರಗಡೆ ಇದ್ದೀನಲ್ಲ ಮೇಡಮ್. ಹೌದಾ, ಗುರೂಜಿ ಇದ್ದಾರೆ, ಮಾತನಾಡಿ. ತಮ್ಮ ಸಮಸ್ಯೆ ಏನು ಅಂತ ಹೇಳ್ಕೊಡಿ. ಕೊಡಿ ಮೇಡಮ್. ಹಲೋ. ಹಲೋ, ಹೇಳಿ ಸರ್. ಹಲೋ, ಹೇಳಿ 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 ರವಿ ಅವರೇ. ಯಾರ ಹತ್ರ ಮಾತಾಡ್ತಿದ್ದೀರಿ? ಮಾತಾಡ್ತಾ ಇದ್ದೀನಿ. ಗುರೂಜಿ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳ್ಕೊಡಿ ನಾಗೇಂದ್ರ ಅವರೇ. ಗುರುಜಿ ನಮಸ್ಕಾರ. ಗುರುಜಿ ನಮಸ್ಕಾರ, ಹೇಳಿಪ್ಪ. ಆರಾಮಿದ್ದೀರಾ ಗುರುಜಿ? ಹಾ, ಚೆನ್ನಾಗಿದ್ದೀರಪ್ಪ. ನಾನು ಡೈಲಿ ಪ್ರೋಗ್ರಾಮ್ ನೋಡ್ತಾ ಇರ್ತೀನಿ ಗುರುಜಿ ನಿಮ್ದ. ಹ್ಮ್. ತುಂಬಾ ಸಂತೋಷ ಆಯ್ತು ಗುರುಜಿ ನನ್ಗೆ. ಒಳ್ಳೇದಾಗ್ಲಿಪ್ಪ. ಅದೇ ಮದುವೆ ಆಗ್ಬೇಕು ಅನ್ಕೊಂಡಿದ್ದೀನಿ ಗುರುಜಿ. ಹ್ಮ್. ಅದಕ್ಕೆ ಕಾಲ್ ಮಾಡಿದೆ ಗುರುಜಿ. ಖಂಡಿತ ಒಳ್ಳೇದಾಗತ್ತೆ. ಒಳ್ಳೆ ಸಮಯ ಇದೆ ಈಗ, ಹೇಳಿ. ಬಹಳ ಒಳ್ಳೆ ಕಾಲ. ಮೇವರೆಗೂ ವೆಯ್ಟ್ ಮಾಡಿ. ಮೇ ಕಳೆದ ಮೇಲೆ ನೀವು ಪ್ರಯತ್ನ ಮಾಡಿ. ಓಕೆ ಗುರುಜಿ. ಮೇ ಕಳೆದ ಮೇಲೆ ಪ್ರಯತ್ನ ಮಾಡೋದ್ರಿಂದ ಸಾಕಷ್ಟು ಲಾಭಗಳನ್ನು ನೋಡ್ತೀರಿ. ಓಕೆ ಗುರುಜಿ. ಆಮೇಲೆ ನಮ್ಮ ಅಕ್ಕನ ಮಗಳ ಬಗ್ಗೆ ಒಬ್ಬರು ಕೇಳಬೇಕಾಯ್ತು ಗುರುಜಿ. ಅವ್ರ ಪಕ್ಕದಲ್ಲಿದ್ದಾರಾ? ಪಕ್ಕದಲ್ಲೇ ಇದ್ದಾರೆ ಗುರುಜಿ. ಕೊಡಿ ಫೋನ್. ಚಿಕ್ಕ ಪಾಪು ಗುರುಜಿ ಅದು ನಮ್ ನಾಗೇಂದ್ರ ಅವರೇ, ಇದು ಸ್ವರ ಜ್ಯೋತಿಷ್ಯ ವಿಭಾಗ. ಯಾರಿಗೆ ಸಮಸ್ಯೆ ಇರುತ್ತೆ ಅವರೇ ಕರೆ ಮಾಡಬೇಕು, ಗುರುಜಿ ಹತ್ರ ಮಾತನಾಡಬೇಕು. ಆ ಸ್ವರದ ಆಧಾರದ ಮೇಲೆ ಗುರುಜಿ ನಿಮ್ಗೆ ಪರಿಹಾರವನ್ನ ಕೊಡ್ತಾರೆ. ಧನ್ಯವಾದ. ಧನ್ಯವಾದ ನಾಗೇಂದ್ರ ಅವರೇ, ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಇದೆ, ಸ್ವೀಕರಿಸ್ತೀನಿ. ಹಲೋ. ಹಲೋ. ಹಲೋ, ನಮಸ್ತೆ ಅಮ್ಮ. ನಮಸ್ತೆ. ತಮ್ಮ ಹೆಸರು? ವಿನಯ್ ಕುಮಾರಿ ಅಂತ. ವಿನಯ್ ಕುಮಾರಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಚಿತ್ರದುರ್ಗ ಡಿಸ್ಟಿಕ್ ಹಿರಿಯೂರು ತಾಲೂಕಿಂದ ಮಾತಾಡ್ತೀರಿ. ಸರಿಮಾ, ಗುರುಜಿ ಇದ್ದಾರೆ, ಮಾತನಾಡಿ. ಹಾ, ಕೊಡಿ. ಹಲೋ. ಹಲೋ, ನಮಸ್ಕಾರ ಮಗು, ಹೇಳಮ್ಮ. ನಮಸ್ತೆ ಗುರುಜಿ. ಹೇಳಮ್ಮ. ನನ್ನ ಹೆಸರು ವಿನಯ್ ಕುಮಾರಿ ಅಂತ. ನನ್ನ ಎಜುಕೇಶನ್ ಬಗ್ಗೆ ಕೇಳ್ಬೇಕಾಗಿತ್ತು, ಹಾಗೆ ನಮ್ಮ ಅಪ್ಪನ ಆರೋಗ್ಯ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ಏನ್ ಓದ್ತಾ ಇದೆ ಮಗು? ಇವಾಗ ಸೆಕೆಂಡ್ PU ಓದ್ತಾ ಇದ್ದೀನಿ ಗುರುಜಿ. ಕಾನ್ಸಂಟ್ರೇಷನ್ ಇರಲ್ಲ ಬೇಗ. ಹ್ಮ್. ಆದ್ರೂ ಈ ಸಮಯದಲ್ಲಿ ಸ್ವಲ್ಪ ಚೆನ್ನಾಗಿ ಓದ್ಬೇಕಲ್ವಮ್ಮ? ಹೌದು ಇದು ಗುರುಜಿ. ನಿನ್ನ ಲೈಫ್ ಟರ್ನಿಂಗ್ ಪಾಯಿಂಟ್. ಇದು ಈ ಸಮಯದಲ್ಲಿ ನೀನು ಶ್ರಮವಿದ್ದು ಓದ್ತೀಯಾ, ಅದೇ ನಿನಗೆ ಅನುಕೂಲ ಆಗುವಂಥದ್ದು. ಸ್ವಲ್ಪ ಓದೋದ್ರ ಕಡೆ ಹೆಚ್ಚು ಗಮನ ಕೊಡು. ಒಳ್ಳೇದಾಗ್ಲಿ. ಓದನ್ನ ಹೆಚ್ಚು ಅಭಿವೃದ್ಧಿ ಪಡಿಸ್ಕೊಳ್ಳೋಕೆ ಅದಕ್ಕೆ ಸಂಬಂಧಪಡ್ತಕ್ಕಂಥ ಬೀಜಾಕ್ಷರಿ ಮಂತ್ರಗಳನ್ನ ಈಗಾಗಲೇ ಸಾಕಷ್ಟು ಬಾರಿ ನನ್ನ ಕಾರ್ಯಕ್ರಮದಲ್ಲೂ ತಿಳಿಸ್ಕೊಟ್ಟಿದ್ದೀನಿ. ಹೌದು ಗುರುಜಿ. ಅದನ್ನು ನೀನು ಪಠನೆ ಮಾಡ್ತಾ ಬಂದ್ರೆ ಖಂಡಿತ ಕಾರ್ಯಸಿದ್ಧಿ ಆಗತ್ತೆ. ಒಳ್ಳೇದಾಗ್ಲಿ ಮಗು. ಧನ್ಯವಾದ ವಿನಯ್ ಕುಮಾರಿ ಅವರೇ, ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಸ್ವೀಕರಿಸ್ತೀನಿ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತನಾಡ್ಬೇಕಮ್ಮ. ಹಲೋ. ನಮಸ್ತೆ ಅಮ್ಮ. ನಮಸ್ತೆ. ತಮ್ಮ ಹೆಸರು? ನಮಸ್ತೆ. ತಮ್ಮ ಹೆಸರೇನಮ್ಮ? ನನ್ನ ಹೆಸರು ಜ್ಯೋತಿ ಅಂತ ಮೇಡಮ್. ಜ್ಯೋತಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಬೆಂಗಳೂರಿನಿಂದ ಮೇಡಮ್. ಗುರೂಜಿ ಇದ್ದಾರೆ, ಮಾತನಾಡಿ. ತಮ್ಮ ಸಮಸ್ಯೆಯನ್ನ ಹೇಳ್ಕೊಡಿ. ನಮಸ್ತೆ ಗುರೂಜಿ. ನಮಸ್ತೆ ಅಮ್ಮ, ಹೇಳ್ತಾಯಿ. ನಾನು ತುಂಬಾ ವರ್ಷದಿಂದ ಟ್ರೈ ಮಾಡ್ತಾ ಇದ್ದೆ ಗುರೂಜಿ. ಲಾಸ್ಟ್ 14 ಹೋದ ವರ್ಷ ಬಂದು ಫೆಬ್ರವರಿನಲ್ಲಿ ಮೈಗೆ ಹುಷಾರಿರ್ಲಿಲ್ಲ ನನಗೆ. ಅವಾಗ ನೀವು ಕನ್ಸಲ್ ಬಂದು ಆಶೀರ್ವಾದ ಮಾಡಿದ್ರಿ ಗುರೂಜಿ. ಫೆಬ್ರವರಿ 10ನೇ ತಾರೀಕು ಗುರೂಜಿ. ನನಗೆ ಅಷ್ಟು ತುಂಬಾ ಜ್ವರ ಬಂದು ಇದಾಗ್ಬಿಟ್ಟಿದೆ ಗುರೂಜಿ. ತುಂಬಾ ಸಮಸ್ಯೆ ಇದೆ ಗುರೂಜಿ ನಂದು. ನನಗೆ ಮಕ್ಕಳು ಇಬ್ರು, ಅವರು ಸರಿಯಾಗಿ ನನ್ನ ನೋಡ್ತಾ ಇಲ್ಲ ಗುರೂಜಿ. ಆದ್ರೆ ಏನು ಈಗ ಸ್ವಲ್ಪ ನೋಡ್ತಾ ಇದ್ದಾರೆ. ನನ್ಗೆ ಯಾರು ಸಪೋರ್ಟ್ ಇಲ್ಲ ಗುರೂಜಿ. ತಂದೆ ತಾಯಿ ಇಲ್ಲ, ಅತ್ತೆ ಮಾವ ಇಲ್ಲ, ಯಾರು ಇಲ್ಲ. ಒಬ್ಳೇ ಒಂಟಿ ಇದ್ದೀನಿ ಗುರೂಜಿ ನಾನು. ಈಗ ನನಗೆ ಇವಾಗ ನಮ್ಮ ತಂದೆ ಕಡೆಯಿಂದ ಆಸ್ತಿ ಬರ್ಬೇಕಾಗಿತ್ತು. ಅದನ್ನ ಬರುತ್ತಾ ಇಲ್ವಾ ಅಂತ ಒಂದು ಆರೋಗ್ಯ ಬೇರೆ ಸರಿ ಇರಲ್ಲ ನನ್ಗೆ. ಯಾವಾಗುನು ಏನೇನೋ ಕನಸುಗಳು ಬೀಳ್ತೈತೆ ಗುರೂಜಿ. ನನಗೆ ನೈಟಲ್ಲಿ ನಿದ್ರೆನೆ ಬರಲ್ಲ ಗುರೂಜಿ ನನ್ಗೆ. ಒಂದು ಮಲಗೋ ಸ್ಥಳ ಬದಲಾವಣೆ ಮಾಡಿಸಿ. ನೀವು ಮಲಗ್ತಾ ಇದ್ದೀರಲ್ಲ, ಮಲಗುವಂತ ಸ್ಥಳ ಸ್ವಲ್ಪ ಬದಲಾವಣೆ ಮಾಡಿ ಮತ್ತು ದಿಕ್ಕು ಬದಲಾಯಿಸಿ. ಯಾವ ದಿಕ್ಕಲ್ಲಿ ಹೆಚ್ಚು ತಲೆ ಹಾಕೊಂಡು ಮಲಗ್ತಿರ್ತೀರೋ ಈಗ ಆ ದಿಕ್ಕನ್ನು ಒಂದ್ ಸ್ವಲ್ಪ ಬದಲಾಯಿಸ್ಕೊಳ್ಳಿ. ಎರಡೇದು, ರಾತ್ರಿ ಹೊತ್ತು ಮಲಗೋದಿಕ್ಕೆ ಮುನ್ನ 1 ಚಿಟಿಕೆ ಅಕ್ಕಿ, 1 ಚಿಟಿಕೆ ಉದ್ದಿನ ಬೇಳೆ, 1 ಚಿಟಿಕೆಯಷ್ಟು ಅಕ್ಕಿ, 1 ಚಿಟಿಕೆ ಉದ್ದಿನ ಬೇಳೆ ಎರಡೂ ಒಟ್ಟಿಗೆ ದೃಷ್ಟಿ ತೆಗೆದು ಆಚೆ ಕಡೆ ಹಸಿರು ಗಿಡಗಳ ಮೇಲೆ ಹಾಕಿ ನಂತರ ನೀವು ನಿದ್ದೆ ಬನ್ನಿ. ಆಗ ಖಂಡಿತ ನಿದ್ದೆನೂ ಚೆನ್ನಾಗಿರುತ್ತೆ. ಜೊತೆ ಯಾವುದೇ ತರಹ ಕೆಟ್ಟ ಕನಸು ಬೀಳೋದಿಲ್ಲ. ಮನಸ್ಸಿಗೂ ಸ್ವಲ್ಪ ನೆಮ್ಮದಿ ಅನ್ಸುತ್ತೆ. ಹಾಗೆ ನಿಮ್ಮ ಸ್ವರತರಂಗ ಪ್ರಕಾರ ನೀವೇನೇನು ಅಂದುಕೊಂಡಿದ್ದೀರೋ, ನಿಮ್ಮ ತಂದೆಯವರಿಂದ ಬರ್ತಕ್ಕಂಥ ಆಸ್ತಿ ಆಗಿರ್ಬೋದು ಅಥವಾ ನಿಮ್ಮ ಆರೋಗ್ಯದಲ್ಲಾಗಿರ್ತಕ್ಕಂಥ ವ್ಯತ್ಯಾಸಗಳಾಗಿರ್ಬೋದು, ಇವೆಲ್ಲಕ್ಕೂ ಸಹಿತ ಇನ್ನು ಮೇವರೆಗೂ ಸ್ವಲ್ಪ ಕಾಯ್ಬೇಕಾಗತ್ತೆ ತಾವು. ಈ ಮೇ ತಿಂಗಳು ಕಳೆದ್ರೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣ್ತೀರಿ. ಒಳ್ಳೇದಾಗ್ಲಮ್ಮ.